ದಿನಕ್ಕೊಂದು ಟ್ವಿಸ್ಟ್ ಅಂತೆ ಬಿಗ್ ಬಾಸ್ ಸೀಸನ್ 12 ದಿನಕ್ಕೊಂದು ತಿರುವು ದಿನಕ್ಕೊಂದು ಗಲಾಟೆ ಎಂಬಂತೆ ಮತ್ತೆ ಈ ವಾರ ಶುರುವಾಗಿದೆ. ಅದರಲ್ಲೂ ಕಿಚ್ಚನ ಪಂಚಾಯಿತಿ ಬಂದರೆ ಸಾಕು, ಬಿಗ್ ಬಾಸ್ಗಿಂತ ಕಿಚ್ಚನ ಪಂಚಾಯಿತಿಗೆ ಹೆಚ್ಚು ಫ್ಯಾನ್ಸ್ ಇದ್ದಾರೆ. ಹೌದು, ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಇಬ್ಬರು ಸ್ಪರ್ಧಿಗಳಿಗೆ ಕಿಚ್ಚನ ಖಡಕ್ ಎಚ್ಚರಿಕೆ ಸಿಕ್ಕಿದೆ. ಬಿಗ್ ಬಾಸ್ ಮನೆ ನಿಮ್ಮ ಮನೆಯಲ್ಲ, ಇದು ನಿಮ್ಮಂತ ಹೊಸ ಕಲಾವಿದರಿಗೆ ಒಂದು ದೊಡ್ಡ ರಿಯಾಲಿಟಿ ಶೋ, ಒಂದು ದೊಡ್ಡ ವೇದಿಕೆ. ಅದನ್ನ ತುಂಬಾ ಗೌರವಯುತವಾಗಿ ಬೆಲೆ ಕೊಡಬೇಕು, ಇದನ್ನು ಎಂದಿಗೂ ಮರೆಯಬಾರದು ಎಂದು ಹೇಳಿದ್ದಾರೆ. ಈ ರೀತಿ ಯಾವ ಸ್ಪರ್ಧಿಗಳಿಗೆ ಹೇಳಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮೊನ್ನೆ ತಾನೇ ಬಿಗ್ ಬಾಸ್ ಮೊದಲ ಫಿನಾಲೆ ನಡೆದಿದೆ ಹಾಗೂ 3 ಜನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಮನೆಗೆ ಗ್ರ್ಯಾಂಡ್ ಎಂಟ್ರಿ ಮೂಲಕ ಮೊದಲ ದಿನವೇ ಮನೆಯ ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಚಳಿ ಬಿಡಿಸಿದ್ದಾರೆ. ಅದರಲ್ಲೂ ಅಶ್ವಿನಿ ಹಾಗೂ ಕಾವ್ಯ ಅವರಿಗೆ ಅಂತೂ ರಘು ಹಾಗೂ ರಿಷಾ ಬೆನ್ನು ಬಿಡದ ಬೇತಾಳದಂತೆ ಒಂದಲ್ಲ ಒಂದು ವಿಚಾರಕ್ಕೆ ಕಿಟಿಕಿಟಿ ಮಾಡುತ್ತಲೇ ಬಂದ್ರು. ಇನ್ನು ಹಾಗೋ ಹೀಗೋ ಅಶ್ವಿನಿ ಹಾಗೂ ಜಾಹ್ನವಿ ಅವರ ಕಾಟ ತಪ್ಪಿತು ಎನ್ನುವಷ್ಟರಲ್ಲಿ ನಾನಿನ್ನ ಬಿಡನು ಎನ್ನುವ ಹಾಗೆ ರಕ್ಷಿತಾಗೆ ಟಾರ್ಗೆಟ್ ಮಾಡೋರ ಜಾಸ್ತಿ ಆಗ. ಇನ್ನು ಹಾಗೋ ಹೀಗೋ ಅಶ್ವಿನಿ ಹಾಗೂ ಜಾಹ್ನವಿ ಅವರ ಕಾಟ ತಪ್ಪಿತು ಎನ್ನುವಷ್ಟರಲ್ಲಿ ನಾನಿನ್ನ ಬಿಡನು ಎನ್ನುವ ಹಾಗೆ ರಕ್ಷಿತಾಗೆ ಟಾರ್ಗೆಟ್ ಮಾಡೋರೇ ಜಾಸ್ತಿ ಆಗ್ಬಿಟ್ರು. ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಜಗಳ ಸಾಮಾನ್ಯವಾಗಿದೆ. ಸ್ಪರ್ಧಿಗಳು ಪರಸ್ಪರ ಜಗಳ ಆಡುತ್ತಲೇ ಇರುತ್ತಾರೆ. ಜಗಳದ ಸಮಯದಲ್ಲಿ ಸ್ಪರ್ಧಿಗಳು ಕೆಲವೊಮ್ಮೆ ಕೆಟ್ಟ ಶಬ್ದಗಳನ್ನು ಕೂಡ ಬಳಕೆ ಮಾಡಿದ್ದಾರೆ. ಅಶ್ಲೀಲ ಪದಗಳನ್ನು ಬಿಗ್ ಬಾಸ್ ಮ್ಯೂಟ್ ಮಾಡಿಬಿಡ್ತಾರೆ. ಆದರೆ ಕೆಲವೊಮ್ಮೆ ಅಶ್ಲೀಲ ಅಲ್ಲದ ಅದಕ್ಕಿಂತಲೂ ಹೆಚ್ಚು ಘಾಸಿ ಉಂಟು ಮಾಡಬಲ್ಲ ಪದಗಳನ್ನು ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಮನೆಯಲ್ಲಿ ಬಳಸಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಅಶ್ವಿನಿ ಗೌಡ ರಕ್ಷಿತಾ ಅವರನ್ನು ಉದ್ದೇಶಿಸಿ ಅವಳೊಬ್ಬ ಎಸ್ ಎಂದಿದ್ದರು. ಈ ವಿಚಾರ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆಯಾಗಿದೆ. ಅದರಲ್ಲೂ ಈ ಬಗ್ಗೆ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ಸಹ ದಾಖಲಾಗಿದೆ. ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಮತ್ತೊಬ್ಬ ಸ್ಪರ್ಧಿಯಾದ ಕಾಕ್ರೋಚ್ ಸುದೀರ್ ರೌಡಿಗಳ ಭಾಷೆಯನ್ನು ಮನೆಯಲ್ಲಿ ಬೆಳೆಸಿದ್ದಾರೆ. ಅದು ಸಹ ಮತ್ತೆ ರಕ್ಷಿತಾ ಶೆಟ್ಟಿ ಅವರನ್ನು ಪರ್ಸನಲ್ ಟಾರ್ಗೆಟ್ ಮಾಡಿ ಆ ಪುಟ್ಟ ಹುಡುಗಿ ರಕ್ಷಿತಾಗೆ ಗಂಡು ಮಕ್ಕಳಿಗೆ ಬಳಸುವ ಕೆಟ್ಟ ಪದವೊಂದನ್ನು ಬಳಸಿದ್ದಾರೆ. ಈ ವಿಷಯ ಬಿಗ್ ಬಾಸ್ ವೀಕ್ಷಕರಿಗೆ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ತುಂಬಾನೇ ಬೇಸರವಾಗಿದೆ. ಅದರಲ್ಲೂ ರಕ್ಷಿತಾ ಶೆಟ್ಟಿ ಅವರಿಗೆ ಈಗ ತಾನೇ ಮನೆಯ ಹೊರಗಡೆ ತುಂಬಾನೇ ಫ್ಯಾನ್ಸ್ ಹಾಗೂ ಫ್ಯಾನ್ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ. ಕಾಕ್ರೋಚ್ ಸುದ್ದಿ ಬಳಸಿದ ಆ ಒಂದು ಶಬ್ದದ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಚರ್ಚೆಯಾಗಿದೆ ಹಾಗೂ ರಕ್ಷಿತಾಗೆ ಫ್ಯಾನ್ ಸಪೋರ್ಟ್ ಕೂಡ ಹೆಚ್ಚಾಗಿದೆ. ಮನೆಯಲ್ಲಿ ಸ್ಪರ್ಧಿಗಳೆಲ್ಲ ಸೇರಿ ಮೀಟಿಂಗ್ ಮಾಡಿದರು. ಮನೆಯ ಕೆಲಸಗಳನ್ನು ಯಾರು ಯಾರಿಗೆ ವಹಿಸಬೇಕು ಎಂಬುದು ಈ ಮೀಟಿಂಗ್ನ ಉದ್ದೇಶವಾಗಿತ್ತು. ಆದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಮೀಟಿಂಗ್ ಗೊಂದಲಮಯವಾಗಿತ್ತು. ಯಾರು ಯಾವ ಕೆಲಸ ವಹಿಸಿಕೊಳ್ಳಬೇಕು ಎಂಬ ಚರ್ಚೆ ಬಿಟ್ಟು ಅವರು ಅದು ಮಾಡಿಲ್ಲ, ಇವರು ಇದು ಮಾಡಿಲ್ಲ ಎಂಬ ಪರಸ್ಪರ ದೂಷಣೆ ಶುರುವಾಗಿತ್ತು. ಇನ್ನು ರಕ್ಷಿತಾಗೆ ಮನೆ ಕೆಲಸದ ಬಗ್ಗೆ ಕೆಲ ಸೂಚನೆಗಳನ್ನು ನೀಡುತ್ತಿದ್ದರು. ಅದೇ ಸಮಯದಲ್ಲಿ ಕಾಕ್ರೋಚ್ ಸುದೀರ್ ರಕ್ಷಿತಾರನ್ನು ಕರೆದರು. ಆದರೆ ರಕ್ಷಿತಾಗೆ ಅದು ಕೇಳಲಿಲ್ಲ. 2ರಿಂದ 3 ಬಾರಿ ರಕ್ಷಿತಾರ ಹೆಸರು ಕರೆದ ಸುದ್ದಿ ಅಲ್ಲಿಂದ ಒಮ್ಮೆಲೆ ಎದ್ದು ಹೋಗಿಬಿಟ್ಟರು. ಅದಾದ ನಂತರ ಧ್ರುವಂತ್ ಬಂದು ಸುದ್ದಿ ಅವರನ್ನು ಕರೆದುಕೊಂಡು ಬಂದರು. ಬರುತ್ತಲೇ ಇವಳು ಯಾರು ನೆನ್ನೆ ಮೊನ್ನೆ ಬಂದ ಸೆಡೆ ಎಂದು ರಕ್ಷಿತಾರನ್ನು ಬೈದಿದ್ದಾರೆ. ಇದು ಅಲ್ಲಿ ಇರುವಂತಹ ಹಲವು ಸ್ಪರ್ಧಿಗಳಿಗೆ ಬೇಸರ ತಂದಿದೆ. ಗಿಲ್ಲಿ ಜಾನ್ವಿ ಅವರುಗಳು ಅದನ್ನು ನೇರವಾಗಿ ವಿರೋಧಿಸಿದ್ದಾರೆ. ಅದಾದ ಬಳಿಕ ಕಾಕ್ರೋಚ್ ಸುದ್ದಿ ಚರ್ಚೆಯ ನಡುವೆ ನನ್ನನ್ನು ಯಾರಾದರೂ ಕೇಳಿದರೆ ನಾಲಿಗೆ ಸೀಳ್ಬಿಡ್ತೀನಿ ಎಂದು ರೌಡಿಯ ಹಾಗೆ ಬೆದರಿಸಿದ್ದಾರೆ. ಆ ಬಳಿಕ ಹೊರಗೆ ಗಿಲ್ಲಿ ಸುದ್ದಿಯನ್ನು ಉದ್ದೇಶಿಸಿ ನೀನು ಹುಡುಗರನ್ನು ಆ ಮಾತನ್ನು ಹೇಳು, ಆದರೆ ಹುಡುಗಿಗೆ, ಅದರಲ್ಲೂ ಪುಟ್ಟ ಹುಡುಗಿಗೆ ಹಾಗೆ ಅನ್ಬಾರ್ದಿತ್ತು ಅಂತ ಹೇಳಿದ್ದಾರೆ. ಅದಕ್ಕೆ ಸುದ್ದಿ ನಮ್ಮ ಕಡೆ ಚಿಕ್ಕವರಿಗೆ ಸೆಡೆ ಎಂದೇ ಕರೆಯುವುದು, ನಮ್ಮಲ್ಲಿ ಅದು ಕಾಮನ್ ಎಂದು ಹೇಳಿ ತಾನು ಮಾಡಿದ ತಪ್ಪಿಗೆ ಸಮರ್ಥಿಸಿಕೊಂಡಿದ್ದಾರೆ. ಅದಕ್ಕೆ ಇಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಅವರು ಕಾಕ್ರೋಚ್ ಸುದ್ದಿ ಅವರಿಗೆ ಚಳಿ ಬಿಡಿಸಿದ್ದಾರೆ. ಹೌದು, ಇದು ಒಂದು ಬಿಗ್ ಬಾಸ್ ಶೋ. ಅದರಲ್ಲೂ ನಿಮ್ಮಂತಹ ನೂತನ ಕಲಾವಿದರಿಗೆ ಇದು ಒಂದು ದೊಡ್ಡ ಮೆಟ್ಟಿಲು. ನೀವು ಯಾರೋ ಇರಬಹುದು, ಆದರೆ ಈ ಮನೆಯಲ್ಲಿ ನೀವು ಕೇವಲ ಸ್ಪರ್ಧಿಗಳಷ್ಟೇ. ಇದು ಬಿಗ್ ಬಾಸ್ ಮನೆ, ನಿಮ್ಮ ಮನೆಯಲ್ಲ. ನೀವು, ನಿಮ್ಮ ವರ್ತನೆ, ನಿಮ್ಮ ಭಾಷೆ ಪ್ರತಿಯೊಂದು ಕೋಟ್ಯಾಂತರ ಜನಗಳು ಟಿವಿಯಲ್ಲಿ ವೀಕ್ಷಿಸುತ್ತಿದ್ದಾರೆ. ನೀವು ಬಳಸುವ ಅಸಭ್ಯ ಪದಗಳು ನಿಮ್ಮ ವ್ಯಕ್ತಿತ್ವವನ್ನು ತಿಳಿಸಿಕೊಡುತ್ತದೆ. ನಿಮ್ಮ ಪದ ಬಳಕೆಯ ಮೇಲೆ ನಿಗಾ ಇರಲಿ.
ಇದು ನಿಮ್ಮ ಮನೆಯಲ್ಲ, ಇದು ಬಿಗ್ ಬಾಸ್ ಮನೆ ಎಂದು ಕಿಚ್ಚ ಸುದೀಪ್ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ನಿಮ್ಮ ಅಕ್ಕ ಅಥವಾ ತಂಗಿ ಯಾರಾದರೂ ಇದ್ದಿದ್ರೆ ಇದೇ ಪದವನ್ನು ಬಳಸ್ತಿದ್ರಾ ಎಂದು ಕಿಚ್ಚ ಸುದೀಪ್ ಅವರು ಕೇಳಿದಾಗ ಕಾಕ್ರೋಚ್ ಸುದಿ ಅವರು ಇಲ್ಲ ಎಂದು ಹೇಳಿದ್ದಾರೆ. ಅದಕ್ಕೆ ನೀವು ಗಿಲ್ಲಿ ಅವರ ಹತ್ತಿರ ಇದು ಕಾಮನ್ ಪದ ಎಂದು ಹೇಳಿದ್ದೀರಿ ಅಲ್ವಾ, ಹಾಗಿದ್ರೆ ಈ ಪದವನ್ನು ಯಾಕೆ ನಿಮ್ಮ ಮನೆಯಲ್ಲಿ ಬಳಕೆ ಮಾಡುವುದಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು? ಕಾಕ್ರೋಚ್ ಸುದಿ ಅವರು ಈ ರೀತಿಯಲ್ಲಿ ರಕ್ಷಿತಾ ಅವರನ್ನು ಮಾತನಾಡಿರುವುದು ಎಷ್ಟು ಸರಿ? ಹಿಂದಿನ ವಾರದಲ್ಲಿ ಎಪಿಸೋಡ್ಗಳಲ್ಲಿ ಅರಸನಾಗಿದ್ದಾಗ ಅವರು ವರ್ತಿಸುತ್ತಿದ್ದ ಶೈಲಿಗೂ ಈ ವಾರ ಎಪಿಸೋಡ್ಗಳಲ್ಲಿ ವರ್ತಿಸುತ್ತಿದ್ದ ಶೈಲಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಈ ಒಂದು ಮುಖವಾಡದ ಬದಲಾವಣೆಯ ಮುಖವಾಡಕ್ಕೆ ನಿಮ್ಮ ಅಭಿಪ್ರಾಯವೇನು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋ ಒಂದರಲ್ಲಿ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎಂಬ ವಿಚಾರವನ್ನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಕನ್ನಡ ಬಿಗ್ ಬಾಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.